ಒಂದು ಡ್ಯಾಶ್ ಹೊಡಿತು ಬಂದು ತಲೆಗೆ. ಡ್ಯಾಶ್ ಹೊಡೆದ ಕೂಡಲೇ ಅಭಿಮನ್ಯು ಒಂದು ಸರಿ ಬಿಟ್ಟು ಕೂಡಲೇ ಓಡಕ್ಕೆ ಶುರು ಮಾಡ್ತು. ಓಡಿದಾಗ ಕಾಡೊಳಗೆ ಅಭಿಮನ್ಯು ಒಂದೇ ಸತಿ ಟರ್ನ್ ಹೊಡೆದು ನಿಂತ್ಕೊಂತು. ಎಲ್ಲಾ ಆನೆಗಳ ಕಿವಿನ ನೋಡಿ ಈ ಕಿವಿನ ನೋಡಿ ಇದು ಸ್ವಲ್ಪ ಅಗಲ ಅಗಲ ಫೋಲ್ಡಿಂಗ್ ಒಳಗಡಿಕೆ ಆಚೆಗಲ್ಲ. ಕಾಡೊಳಗೆ ಸೈಡಲ್ಲಿ ಮತ್ತೆ ಫಾರೆಸ್ಟ್ ಒಬ್ಬನ ಅಟ್ಯಾಕ್ ಮಾಡೋದು. ಅದೇ ಹೇಳ್ದಂಗೆ ಹೊಡೆಯೋ ಟೈಮಲ್ಲಿ ಸ್ವಲ್ಪ ತುಂತುರು ಮಳೆ. ಯಾವಾಗ ಡಾಲ್ಟ್ ಆಗಿದೆ, ಡಾಲ್ಟ್ ಆದ್ಮೇಲೆ ಸ್ವಲ್ಪ ಬೇಗ ಮತ್ ಬಂದಿಲ್ಲ. ಹಾಗಾಗಿ ಅಭಿಮನ್ಯು ಮೇಲೆ ಕುಸ್ತಿಗೆ ಬಂದಿರೋದಾಗ್ಲಿ ಹಾಕೋಯ್ತು. ಅವ್ನು ಮರ ಹತ್ತಾನೆ, ಮರ ಹತ್ತಿಕೊಳ್ಳೆ ಹೋಗಿ ಮರಕ್ಕೆ ಹೊಡಿತದೆ. ಅವನ ಮೇಲಿಂದ ಇದ್ರ ಮೇಲಕ್ಕೊಂದು ಪಟಾಕಿ ಹಾಕ್ತಂಗೆ. ಮಧ್ಯಾಹ್ನ 2 ಆನೆಗಳು ಬರ್ತವೆ ಒಂದು 10 ಗಂಟೆಯಲ್ಲಿ. ವಸಂತ ನಮ್ಮ ಅಭಿಮನ್ಯು ಆನೆ ಮಾವುತ ಒಳಗೆ ಹೋದಾಗ ನಮ್ಮ ಮೇಲೆ ಕೇವಲ 20 ಅಡಿ 30 ಅಡಿ ದೂರದಲ್ಲೇ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತು. ಲಾಸ್ಟಿಗೆ ಒಳಗಡೆ ಹೋಗೋದು ಅನ್ಬೇಕಾದ್ರೆ ಗನ್ ಇಲ್ಲ. ಈ ಮೂಡಿಗೆರೆ ತಾಲೂಕರು ಗನ್ ತಂದಿರಲಿಲ್ಲ ಅಷ್ಟೇ. ಕಾಡಾನೆ ಅಲ್ಲ, ಕಾಡಲ್ಲಿದ್ದಾವೆ ಅಂತ ಹೇಳಿರು. ನಾನು ನೋಡೋಣ ಅಂತ ಹೋದೆ. ಆದರೆ ಇದ್ರದ್ದು ವಿಶೇಷ ಏನು ಅಂದರೆ, ಗಂಟೆಗೆ ಅರ್ಧ ಗಂಟೆಗೆ ಒಂದೊಂದ್ಸತಿ ಕಾಡೊಳಗಿಂದ ಗೀಳಿಡೋದು. ಭೀಮ ಇನ್ನೂ ಚಿಕ್ಕ ಹುಡುಗ, ಅವನಿಗೊಂದು 22-23 ವರ್ಷ. ನಮ್ಮ ಸಕಲೇಶ್ಪುರ ಇದಕ್ಕೆ ಬಂದಾಗ ಅವನು ತಪ್ಪಿಸ್ಕೊಂಡು ಓಡೋಗಿದ್ದ. ಇವನಿಗೂ ಗೊತ್ತು. ಮಾನ್ಯ ವೀಕ್ಷಕರು, ನಾವಿವತ್ತು ಮೈಸೂರಲ್ಲಿ ಇದ್ದೇವೆ. ಮೈಸೂರು ಅಂದ ಕೂಡಲೇ ನಿಮ್ಗೆ ಬರುವಂಥದ್ದು ವಿಶೇಷ ಅಂದರೆ ದಸರಾ ಅಂದ ಕೂಡಲೇ ಅಂಬಾರಿ ಅಂದ ಕೂಡಲೇ ಬರುವಂಥದ್ದು ಆನೆಗಳಲ್ಲಿ ವಿಶೇಷವಾಗಿ ನಿಮ್ಮೆಲ್ಲರ ಒಂದು ಏನು ಕೋರಿಕೆ ಇತ್ತು ಅದ್ರ ಪ್ರಕಾರನೇ ಹಾಸನ, ಸಕಲೇಶ್ಪುರ, ಚಿಕ್ಕಮಗಳೂರು, ಬೇಲೂರು ಭಾಗದ ಬಲೆ ಜೋಡಿ ಅಂತ ಹೇಳಿದ್ರೆ ವಿಕ್ರಮ್ ಗೌಡ್ರು ಹಾಗೆ ನಮ್ಮ ಮೋಹಿತ್ ಅವರು ಇವತ್ತು ಮೈಸೂರಿಗೆ ಬಂದಿದ್ರು. ಹೀಗಾಗಿ ಎಲ್ಲ ಆನೆಗಳು, ಯಾವ ಆನೆಗಳು ಇಲ್ಲಿ ಬಂದಿದ್ದಾವೆ, ಆನೆಗಳನ್ನ ಎಲ್ಲಿ ಹಿಡಿದ್ರು, ಆನೆಗಳ ವಿಶಿಷ್ಟತೆ ಏನು, ಅದರ ವಿಶೇಷತೆ ಏನು ಅನ್ನುವಂಥದ್ದು ನಾನು ಇವತ್ತು ಕೇಳ್ತಾ ಇದ್ದೇನೆ. ಅವ್ರ ಹತ್ರನೇ ಇವತ್ತು ಕೇಳ್ಕೊಂಡು ಹೋಗ್ತೇನೆ. ಯಾಕಂತ ಹೇಳಿದ್ರೆ ನಿಮಗೆ ವಿಕ್ರಮ್ ಗೌಡ್ರಂತೂ ಸುಮಾರು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ರೆ, ಮೋಹಿತ್ ಅವರಂತೂ ಅವ್ರ ತಂದೆ ಕರ್ನಾಟಕದ ಖ್ಯಾತ ಆನೆಯ ಡಾಟ್ ಶೂಟರು. ಹೀಗಾಗಿ ಅವ್ರಿಗಂತೂ ಎಲ್ಲನೂ ಗೊತ್ತು, ಯಾವ್ಯಾವ ಆನೆ ಎಲ್ಲಿ ಹಿಡಿದ್ರು ಏನು ಅಂಥೇಳಿ. ಹೀಗಾಗಿ ಇವತ್ತು ಒಟ್ಟಾರೆಯಾಗಿ ಅಂತ ಹೇಳಿದ್ರೆ ಇವತ್ತಿನ ಪ್ರಯಾಣ ಆನೆಗಳ ಏನಿಲ್ಲಿ ಅರಮನೆಯ ಪ್ರಯಾಣವನ್ನು ಇವರೊಟ್ಟಿಗೆ ಮಾಡುವ. ಬನ್ನಿ. ಎಲ್ಲದರಲ್ಲೂ ಒಂದು ವಿಶೇಷ ಅಂದರೆ ನಿಮ್ಗೆ ಗೊತ್ತು, ಮೂಡಿಗೆರೆ ಭೈರನೇ ಏಕಲವ್ಯ ಅಂತ ತಿಳ್ಕೊಂಡಿದ್ರು. ನೀವಿದ್ರ ಕಥೆನೂ ಸುಮಾರು ಸರಿ ಹೇಳಿದ್ರ. ಈ ಸರಿ ಮೈಸೂರಲ್ಲಿ ದೊಡ್ಡ ಹೆಸರು ಅಂತ ಹೇಳಿದ್ರೆ ಅದು ಏಕಲವ್ಯ. ಯಾವಾಗ ಹಿಡಿದಿದ್ದ ಅದೆಲ್ಲ ನೆನಪಿದೆನಾ? ಸುಮಾರು 1.5 ವರ್ಷದ ಹಿಂದೆ ಅರ್ಜುನ ಅನ್ನೋ ಒಬ್ಬ ಕೂಲಿಕಾರನ್ನ ಈ ಆನೆ ರೋಡ್ ಸೈಡಿಂದ ಎತ್ತಿಗೆ ಹೋಗಿ ಕಾಡೊಳಗೆ ಹಾಕಿ ಸಾಯಿಸಿ ಮತ್ತೆ ರೋಡಿಗೆ ಬಂದು ಗೀಳಿಡ್ತು. ಅದು ನನಗೆ ಸುದ್ದಿ ಬಂತು. ಅಂದ್ರೆ ಏನ್ ಸರ್, ಕೂಲಿ ಕಾರ್ಮಿಕ ಒಬ್ಬ ಕೂಲಿ ಕಾರ್ಮಿಕ ನಡ್ಕೊ ಹೋಗ್ತಾ ಇರ್ತಾನೆ ಮೂಡಿಗೆರೆ ತಾಲೂಕು ಗೌಡಳ್ಳಿ ಅಂತ ಭಾಗದಲ್ಲಿ. ಅವನ್ನ ಎತ್ಕೊಂಡು ಹೋಗಿ ಸಾಯಿಸಿ ಮತ್ತೆ ಕಾಡೊಳಗೆ ಹೋಗಿ ಮತ್ತೆ ಕಾಡಿಂದ ಹೊರಗೆ ಬಂದು ಗೀಳಿಡ್ತು. ಎತ್ಕೊಂಡೋಗಿ ಸಾಯಿಸೇ ಬಿಡ್ತು. ಸೊಳ್ಳಲಿಗೆ ಎತ್ತಿಗೆ ಹೋಗಿ ಅಷ್ಟು ದೂರ ತಗೊಂಡೋಗಿ ಹಾಕಿ ಸಾಯಿಸ್ತು. ನನಗೆ ಒಂದು ಫೋನ್ ಬಂತು, ಒಂದು ಹೊಸ ಆನೆ ಬಂದಿದೆ, ಅದ್ರ ಬೆನ್ನ ಮೇಲೆ ಒಂಟೆ ಥರದ್ದೊಂದು ಡುಬ್ಬ ಇದಿದೆ. ಅಲ್ಲಿ ಅದು ಈಗ ಮೊದಲು ಭಾರಿ ಎತ್ತರ ಇತ್ತು, ಅದು ಈಗ ಆನೆ ಇದು ವೀಕ್ ಆಗಿದೆ. ಇದು ಹಿಡಿಬೇಕಾದ್ರೆ ಇದು ಸುಮಾರು 5-5.5 ಸಾವಿರ kg ಇತ್ತು ಇದು. ಯಾಕೆಂದ್ರೆ ಕಾಡಾನೆ ಅಲ್ಲ, ಕಾಡಲ್ಲಿದ್ದಾವೆ ಅಂತ ಹೇಳಿರು. ನಾನು ನೋಡೋಣ ಅಂತ ಹೋದೆ. ಆದರೆ ಇದ್ರದ್ದು ವಿಶೇಷ ಏನು ಅಂದರೆ, ಗಂಟೆಗೆ ಅರ್ಧ ಗಂಟೆಗೆ ಒಂದೊಂದ್ಸತಿ ಕಾಡೊಳಗಿಂದ ಗೀಳಿಡೋದು ಜೋರಾಗೆ. ಆಯಿತು, ಇದಕ್ಕೆ ಹಿಡಿಯೋದು ಅಂತ ಆಯಿತು, ಪರ್ಮಿಷನ್ ಎಲ್ಲ ಬಂದಾಯಿತು. ಮೂಡಿಗೆರೆ ತಾಲೂಕಿಂದ ಒಂದು 15 ಕಿಲೋಮೀಟ್ರ್ ದೂರ, ನಮ್ಮ ಸಕಲೇಶ್ಪುರ ತಾಲೂಕಿಂದ 2 ಕಿಲೋಮೀಟ್ರ್ ದೂರದಲ್ಲಿ ಈ ಆನೆ ನಿಂತಿತ್ತು. ನಾನು ಶಾರ್ಪ್ ಶೂಟರ್ ವೆಂಕಟೇಶಣ್ಣ ಸತ್ತೋದ್ರಲ್ಲ ಅವರು, ಮಾವುತ ವಸಂತ ನಮ್ಮ ಅಭಿಮನ್ಯು ಆನೆ ಮಾವುತ ಒಳಗೆ ಹೋದಾಗ ನಮ್ಮ ಮೇಲೆ ಕೇವಲ 20 ಅಡಿ 30 ಅಡಿ ದೂರದಲ್ಲೇ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತು. ನಾವು ಅವಾಗಲೂ ಗೀಳಿಡ್ತಾ ಬಂತು. ನಾವು ತಪ್ಪಿಸ್ಕೊಂಡು ಮತ್ತೆ ಅಲ್ಲಿಂದ ಓಡೋಗಿ ನಮ್ಮ ಸಕಲೇಶ್ಪುರ ತಾಲೂಕಿಗೆ ಹೋಗಿ ಅಲ್ಲಿ ನಮ್ಮ ವೆಸ್ಟರ್ನ್ ಘಾಟಲ್ಲಿ ಕೂತಿತ್ತು. ಅಲ್ಲೂ ನಾನು ನೋಡೋಕೆ ಹೋದಾಗ ಅಲ್ಲೊಂದು ಸತಿ ನನ್ನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂತು. ಆಮೇಲೆ ಇದ್ದಕ್ಕಿದ್ದಂಗೆ ಒಂದು 2 ತಿಂಗಳು ಬಿಟ್ಟು ಅಷ್ಟೊತ್ತಿಗೆ ಕ್ಯಾಂಪ್ ಎಲ್ಲ ಕ್ಲೋಸ್ ಮಾಡಿರು. ಹಳ್ಳಿಯರೆಲ್ಲ ಈ ಆನೆ ಹಿಡಿಬೇಕು ಅಂತ ಹೇಳಿ ಇಡೀ ಮೂಡಿಗೆರೆಯಲ್ಲೆಲ್ಲ ಗಲಾಟೆ ಮಾಡಿ DFಗೆ ರೇಂಜರಿಗೆಲ್ಲ ಗೆರವು ಹಾಕಿರು. ಅಲ್ಲಿ ಲಾಠಿ ಚಾರ್ಜ್ ಆಯಿತು. ಲಾಸ್ಟಿಗೆ ಈ ಆನೆ ಬಿಟ್ಟು ಬೇರೆ ಆನೆ ಹಿಡಿಯೋಕ್ಕೆ ಅಂತ ಹೊರಟಾಗ ಊರಿನವರೆಲ್ಲ ಗಲಾಟೆ ಮಾಡಿದರು. ಈ ಆನೆ ಹಿಡಿಯೋಕ್ಕೆ ಅದು ಹಿಡಿಯೋದಾದ್ರೆ ಈ ಆನೆನೇ ಹಿಡಿಬೇಕು, ಬೇರೆ ಆನೆ ಹಿಡಿಯೋಕೆ ಕೊಡೋದು ಅಂತ. ಅಷ್ಟೊತ್ತಿಗೆ ಅಲ್ಲಿಂದ ಕ್ಯಾಂಪ್ ಕ್ಲೋಸ್ ಮಾಡಿರು.
ಅಲ್ಲಿಂದ ಒಂದು 15 ಕಿಲೋಮೀಟ್ರ್ ದೂರದಲ್ಲಿ ದೊಡ್ಡಳ್ಳ ಅನ್ನಲ್ಲಿ ಆನೆ ಹಿಡಿಯೋಕ್ಕೆ ಒಂದು ಕ್ಯಾಂಪ್ ಇರುತ್ತೆ. ಅದಾಗಿ ಸುಮಾರು 4 ತಿಂಗಳ ಮೇಲೆ ಇದ್ದಕ್ಕಿದ್ದಂಗೆ ಮಧ್ಯಾಹ್ನ 2 ಆನೆಗಳು ಬರ್ತವೆ ಒಂದು 10 ಗಂಟೆಯಲ್ಲಿ. 2 ಆನೆಗಳು ಸಡನ್ ಅಲ್ಲೊಂದು ಹೊಸಳ್ಳಿ ಅಂತ ಒಂದು ಊರಿದೆ, ಆ ಊರಿಗೆ ಬಂದಾಗ ಒಂದು ಆನೆ ಹೋಗ್ತಾ ಇರುತ್ತೆ. ಇನ್ನು ಈ ಆನೆ ಇದು ಏನು ಈಗ ಇಲ್ಲಿ ನಮ್ಮ ಇದು ಎದುರಿಗಿದೆಯಲ್ಲ ಏಕಲವ್ಯ, ಈ ಆನೆ ಅಟ್ಟಿಸ್ಕೊಂಡು ಬರ್ತದೆ ಅಲ್ಲಿ ಊರವ್ರನ್ನ. ಅಷ್ಟೊತ್ತಿಗೆ ಅದು ಪಾಸ್ ಆಗುತ್ತೆ. ಅಷ್ಟೊತ್ತಿಗೆ ಆ ಕಡೆ ಎದುರಿಗೆ ಇನ್ನೊಂದು ವೆಹಿಕಲ್ ಬಂದ ಕೂಡಲೇ ಈ ಆನೆ ಅಲ್ಲೇ ಪಕ್ಕದಲ್ಲೇ ಒಂದು 2 ಎಕರೆ ಕಾಡೊಳಿಕೆ ಹೋಗುತ್ತೆ. ಅಷ್ಟೊತ್ತಿಗೆ ಎಲ್ಲ ಮೆಸೇಜ್ ಹೋಗ್ತದೆ. ಅಲ್ಲಿದ್ದರು ನಮ್ಮ ಇವರು ದಿವಂಗತ ವೆಂಕಟೇಶ್ ಅಣ್ಣ ಎಲ್ಲ ಇದ್ದರು, ಇಡೀ ಟೀಮ್ ಎಲ್ಲ ಇತ್ತು. ಕೆಲವೇ ದಿವಸದ ಅವ್ರ ಮಗ ಮೋಹಿತ್ ಇಲ್ಲೇ ಇದ್ದಾರೆ ನನ್ನ ಜೊತೆನೆ. ಆಮೇಲೆ ನಮಗೆಲ್ಲ ಮೆಸೇಜ್ ಬಂತು, ನಾವೆಲ್ಲ DFO ಎಲ್ಲರಿಗೂ ಹೇಳಿದು, ಎಲ್ಲ ಕಡೆ ಬಂದಾಯಿತು. ಈ ಆನೆ ಇದು ಏನು ಮಾಡ್ತು ಅಂದರೆ ಕಾಡೊಳಗೆ ಸೈಡಲ್ಲಿ ಮತ್ತೆ ಫಾರೆಸ್ಟನ್ನೊಬ್ಬನ ಅಟ್ಯಾಕ್ ಮಾಡೋಕೆ ಹೋಯ್ತು. ಅವ್ನು ಮರ ಹತ್ತಾನೆ, ಮರ ಹತ್ತಿಕೊಳ್ಳೆ ಹೋಗಿ ಮರಕ್ಕೆ ಹೊಡಿತದೆ. ಅವನ ಮೇಲಿಂದ ಇದ್ರ ಮೇಲಕ್ಕೊಂದು ಪಟಾಕಿ ಹಾಕ್ತಾನೆ. ಅಷ್ಟೊತ್ತಿಗೆ ಎಲ್ಲ ಬಂದರು, ನಾವು ಎಲ್ಲ ಬಂದು ಆನೆಗಳು ಎಲ್ಲ ಬಂದು ಎಲ್ಲ ರೆಡಿ ಆಯಿತು. ಆನೆ ಅದ್ರ ಒಳಗಡೆನೇ ಸುತ್ತೊಡಿತಾ ಇತ್ತು. ಅವತ್ತು ಬೆಳಗಿಂದಲೂ ಒಂಥರ ಡಿಸ್ಲಿಂಗ್ ಮಳೆ ಚಿಕ್ಕದಾಗಿ ಉದುರ್ತಾ ಇತ್ತು. ಲಾಸ್ಟಿಗೆ ಒಳಗಡೆ ಹೋಗೋದು ಅನ್ಬೇಕಾದ್ರೆ ಗನ್ ಇಲ್ಲ. ಈ ಮೂಡಿಗೆರೆ ತಾಲೂಕರು ಗನ್ ತಂದಿರಲಿಲ್ಲ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಅಷ್ಟೊತ್ತಿಗೆ ಅಭಿಮನ್ಯು ಒಳಗೆ ಹೋಗೇ ಆಯಿತು. ನಾನು ಪ್ರಶಾಂತ್ ಆನೆ ಮೇಲೆ ಹೋದೆ. ಮುನ್ಗಡೆ ಅಭಿಮನ್ಯು ಮೇಲೆ ವೆಂಕಟೇಶಣ್ಣ ವೈಲ್ಡ್ ಲೈಫ್ ಡಾಕ್ಟ್ರು. ಒಳಗೆ ಹೋಗ್ತಾ ಏನಾಯಿತು, ಅಭಿಮನ್ಯು ನಮ್ಗಿಂತ 50 ಮೀಟ್ರ್ ಮುಂದೆ ಇತ್ತು ಕಾಡೊಳಗೆ. ನಾವು ಹಿಂದ್ಗಡೆಯಿಂದ ಹೋಗೋದು ಸೌಂಡ್ ಕೇಳಿದ್ದೆ. ಅಭಿಮನ್ಯು ಒಂದೇ ಸತಿ ಟರ್ನ್ ಹೊಡೆದು ನಿಂತ್ಕೊಂತು ಕಾಡು ಸೈಡಿಗೆ ಅಲರ್ಟ್ ಆಗಿ. ಅಷ್ಟೊತ್ತಿಗೆ ಇವನಿಗೆ ಗೊತ್ತಾಯಿತು, ನಮ್ಮ ಹೊಸಂತ ಜೋರು ಮಾಡಿದ. ಪ್ರಶಾಂತ ಆನೆ ಇವನಿಗೆ, ನಾನು ಬರ್ತಾ ಇದ್ದೀನಿ ಅಂತ ಹೇಳೋಕ್ಕಾಗಲಿಲ್ಲ. ನನ್ನ ಆನೆ ಹಿಂಗೆ ತಿರುಗಿ ನಿಲ್ತು, ಅದು ನಿನ್ನ ಆನೆನ ಕಾಡಾನೆ ಅಂತ ತಿಳ್ಕೊಂಡಿದ್ದೆ ಅಂತ ಹೇಳ್ದ. ಅಷ್ಟೊತ್ತಿಗೆ ಒಳಗಡೆ ಹೋಗ್ತಾ ಇದ್ದೀವಿ. ಅಷ್ಟೊತ್ತಿಗೆ ನೋಡ್ತೀನಿ ಆನೆ ನಿಂತಿದೆ. ಆನೆ ನಮ್ಮ ಆನೆನ ಟಾರ್ಗೆಟ್ ಮಾಡ್ಕೊಂಡು ನಿಂತಿದೆ. ಇದೆ ಏಕಲವ್ಯ. ಅವಾಗ ಏನು ಹೆಸರಿತ್ತು ಸರ್? ಅವಾಗ ಅದೇ ಸಮಯದಲ್ಲಿ ನಮ್ಮ ಅಲ್ಲೊಂದು ಕಾಲಭೈರವ ದೇವಸ್ಥಾನ ಇದೆ. ಸುಮಾರು 700 ವರ್ಷದ ಹಿಂದೆ ಹೊಯ್ಸಳರು ಕಟ್ಟಿದ ಕಾಲಭೈರವ ದೇವಸ್ಥಾನದ ಹತ್ರ ಒಂದು ಭಾರಿ ದೊಡ್ಡ ಆನೆ ಕಾಣಿಸ್ಕೊಂತದೆ. ಅದಕ್ಕೆ ನಾವು ಭೈರ ದೇವರಲ್ಲ, ಭೈರವ ಅಂತ ಹೆಸರಿಡ್ತೀವಿ. ಮೂಡಿಗೆರೆ ಭೈರ ಅಂತ ಆಯಿತು. ಅದೇ ಸಮಯದಲ್ಲಿ ಇದು ಒಬ್ಬನ ಸಾಯಿಸಿದಾಗ ಆ ಕೊಲೆ ಪಟ್ಟನ ಇದು ಮಾಡಿದ ಕೊಲೆನ ಆ ಆನೆ ಮೇಲೆ ಕಟ್ತಾರೆ. ಈ ಯಾರು ಮೀಡಿಯಾದವರು, ಎಲೆಕ್ಟ್ರಾನಿಕ್ ಮೀಡಿಯಾ, ಪೇಪರ್ನವರು ಭೈರ ಅರ್ಜುನನ ಮನುಷ್ಯನ ಸಾಯಿಸ್ತು ಅಂತ. ಆದರೆ ಇದು ಪೇಪರ್ ಇಟ್ಟಿದ್ದ ಭೈರ. ಅದೇ ನಮ್ಮ ಭೈರ ಈಗ ಕಾಡಲ್ಲೇ ಇದ್ದಾನೆ. ಅವನು ಸುಮಾರು 6 ಟನ್ ಇದ್ದಾನೆ. ಆಮೇಲೆ ಏನಾಯಿತು, ಅಷ್ಟೊತ್ತಿಗೆ ವೆಂಕಟೇಶನ್ ತೆಗೆದು ಬಾರಿಸಿ ಕೂಡಲೇ ಅಭಿಮನ್ಯು ತಿರುಗ್ತು. ಅಭಿಮನ್ಯು ಬಂದು ಒಂದು ಡ್ಯಾಶ್ ಹೊಡಿತು, ಬಂದು ತಲೆಗೆ ಡ್ಯಾಶ್ ಹೊಡೆದ ಕೂಡಲೇ ಅಭಿಮನ್ಯು ಒಂದು ಸರಿ ಬಿಟ್ಟು ಕೂಡಲೇ ಓಡೋಕೆ ಶುರು ಮಾಡ್ತು. ಓಡಿದಾಗ ಕಾಡೊಳಗೆ ನಮ್ಮ ಈ ಆನೆ ಹುಡುಗರಿದ್ದಾರಲ್ಲ, ಅವ್ರೇನು ತಿಳ್ಕೊಂಡ್ರು ಸಾಕಾನೆ ಬರ್ತಾಯಿದೆ ಅಂತ ಹತ್ರಕ್ಕೆ ಹೋಗ್ತಾ ಇದ್ದಾರೆ. ಆಮೇಲೆ ಯಾರೋ ಒಬ್ಬ ಮೇಲೆ ನೋಡಿದ, ಇದ್ರ ಮೇಲೆ ಯಾರೋ ಗೊತ್ತಿಲ್ಲ, ಕಾಡಾನೆ ಅಂದಿದ್ದೆ, ಎಲ್ಲ ಓಡಿದ್ರು. ಆಮೇಲೆ ಬಿದ್ದೋಯ್ತು. ಬಿದ್ದ ಕೂಡಲೇ ನಾನು ಫಸ್ಟ್ ಮಾಡಿದ ಕೆಲಸ ಏನು ಗೊತ್ತಾ, ನಾನು ಪ್ರಶಾಂತ ಆನೆ ಮೇಲಿಂದ ಇಳಿದು ಆ ಆನೆ ಮೇಲೊಂದು ಒಂಟೆ ಥರ ಇದು ಡುಬ್ಬು ಇತ್ತಲ್ಲ, ಅದನ್ನ ಅಳತೆ ಮಾಡಿದ್ದು. ನನ್ನ ಇದರಲ್ಲಿ 1, 2, 3 ಗೇಣು ಉದ್ದ, ಇಷ್ಟು ಉದ್ದ. ಆಮೇಲೆ 1 ಗೇಣು ಇಷ್ಟು ಎತ್ತರ ಇದಿತ್ತು, ಆ ಡುಬ್ಬ ಇತ್ತ, ಒಂಟೆ ಥರ. ಆದರೆ ಈಗ ಇದು ವೀಕ್ ಆಗಿದೆ. ಇದು ಹಿಡಿದಾಗ ಒಂದು 5,000 kg ಮೇಲಿತ್ತು. ಆಮೇಲೆ ಅರ್ಧ 1 ಗಂಟೆ ಒಳಗೆ ಕತ್ಲೆ ಆಗ್ತಾ ಬಂತು. ಸಡನ್ ಇದು ಏರಿಸಿ ಕಳಿಸಿದ್ದು. ಆದರೆ ನಾನು ಅವತ್ತೇ ಹೇಳಿದೆ ಯಾರಿಗ ಒಬ್ಬಗೆ, ಇದರಲ್ಲಿ ಏನೋ ಲಕ್ಷಣ ಇದೆ, ಇಂಥ ಆನೆ ನಾನು ನೋಡಿಲ್ಲ. ನೋಡು, ಎಲ್ಲ ಆನೆಗಳದ್ದು ವಯಸ್ಸಾದಂಗೂ ಕಿವಿ ಮುಂದಕ್ಕೆ ಬಾಗುತ್ತೆ, ಆದರೆ ಇದು ಕಿವಿ ಹಿಂದಕ್ಕೆ ಬಾಗಿದೆ. ಈ ಥರ ಆನೆಗಳು ಭಾರಿ ಕಡಿಮೆ ಅಂತ ನೋಡಿ. ಅದರ ಲಕ್ಕೋ ಇಲ್ಲ ದೇವರ ಇಚ್ಛೆನೋ 1.5 ವರ್ಷಕ್ಕೆ ಇಲ್ಲಿಗೆ ಬಂದಾನೆ. ಮುಂದೆ ಒಂದಾನೊಂದು ಕಾಲಕ್ಕೆ ಅಂಬಾರಿ ಹೊರ್ತಾನೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಇಷ್ಟು ಬೇಗ ಈ ಜನಗಳ ಹತ್ರ ಹೊಂದ್ಕೊಂಡು ಇಷ್ಟು ಸನ್ನಡತೆಯಿಂದ ಇದೆ ಅಂದಮೇಲೆ
ಅದು ನನಗೂ ಖುಷಿ ಆಯಿತು. ಅಷ್ಟೇ ಅಲ್ಲ, ಇದು ಮೂಡಿಗೆರೆ ತಾಲೂಕಿನ ಹೆಮ್ಮೆ. ಇದು ಮೂಡಿಗೆರೆ ತಾಲೂಕಿನವರೆಲ್ಲ ನನ್ನ ತುಂಬ ಬಂದು ಕೇಳ್ತಾ ಇದ್ದಾರೆ, ನಮ್ಮ ಆನೆ ಹಿಡ್ಕೊ ಹೋಗಿದಂತೆ, ನಮ್ಮ ಆನೆ ಹೋಗಿದಂತೆ ಅಂತ. ಅದಕ್ಕೆ ನಾನೀಗೊಂದು ಫ್ಲೆಕ್ಸ್ ಹಾಕಿಸಿ ಅಲ್ಲಿ ಆ ಮೂಡಿಗೆರೆ ಭಾಗದಲ್ಲಿ ಹಾಕಿಸಿ, ನಿಮ್ಮ ಮೂಡಿಗೆರೆ ಆನೆ ಏಕಲವ್ಯ ಅಂತ ಬರೆಸಿ ಫ್ಲೆಕ್ಸ್ ಹಾಕ್ಸೋಣ ಅಂತ. ಅಪ್ಪಾಜಿ ವಿಕ್ರಮಣ್ಣನೇ ಅವಾಗ ಫೋನಲ್ಲಿ ಟಚ್ ಮಾಡ್ಕೊಂಡು ಅವ್ರು ಹೊರಟಾಗ ಇವ್ರು ಹೋಗಿದ್ರು ಮನೆಯಿಂದ ಹೋಗಿ. ಆಮೇಲೆ ಅದು ಅದೇ ಹೇಳ್ದಂಗೆ ಹೊಡೆಯೋ ಟೈಮಲ್ಲಿ ಸ್ವಲ್ಪ ತುಂತುರು ಮಳೆ. ಅದು ಯಾವಾಗ ಡಾಲ್ಟ್ ಆಗಿದೆ, ಡಾಲ್ಟ್ ಆದಮೇಲೆ ಸ್ವಲ್ಪ ಬೇಗ ಮತ್ತೆ ಬಂದಿಲ್ಲ. ಹಾಗಾಗಿ ಅಭಿಮನ್ಯು ಮೇಲೆ ಕುಸ್ತಿಗೆ ಬಂದಿರೋದಾಗಲಿ, ಬೀಳೋದು ಲೇಟ್ ಆಗಿದ್ದಾಗಲಿ ಅದೇ ಕಾರಣ. ವಿಕ್ರಮಣ್ಣ ಹೇಳ್ದಂಗೆ ಆ ಕಿವಿ ಆಫ್ರಿಕನ್ ಆನೆ ಥರ ಕಿವಿ. ಎಲ್ಲ ಆನೆಗಳ ಕಿವಿನ ನೋಡಿ ಈ ಕಿವಿ ನೋಡಿ, ಇದು ಸ್ವಲ್ಪ ಅಗಲ ಅಗಲ. ಹಾಂ, ಕರೆಕ್ಟ್. ಅಗಲ. ಆಮೇಲೆ ಫೋಲ್ಡಿಂಗು ಒಳಗಡಿಕೆ, ಆಚೆಗಲ್ಲ. ಹಂಗಾಗಿ ಇದೊಂಥರ ವಿಶೇಷ. ಒಳಗಡಿಕೆ ಹಿಂಭಾಗಕ್ಕೆ. ಎಲ್ಲ ಆನೆದು ಮುಂದಕ್ಕಾದ್ರೆ ಹಿಂಭಾಗಕ್ಕೆ. ಸರ್, ಅದ್ರ ಡುಬ್ಬ ಏನೋ ವಿಕ್ರಮಣ್ಣ ಹೇಳ್ತಾ ಇದ್ರು. ಕೆಲವು ಆನೆ ಬೆನ್ನು ಹಂಗಿತ್ತು, ಇದ್ರದ್ದು ಹಂಗೆ ಇತ್ತು. ನನಗೆ ಫೋಟೋ ಕಳಿಸಿದ್ರು ವಿಕ್ರಮಣ್ಣ ಆಗಲೇ. ಅದು ಹಿಡಿಯೋದು ಒಂದೆರಡು ದಿನ ನಂಗೆ ನೋಡು ಈ ಆನೆ ಇಲ್ಲಿದೆ, ನಿಮ್ಮ ತಂದೆಗೆ ತೋರಿಸು ಅಂತ ಕಳಿಸಿದ್ರು. ನಾನು ತೋರಿಸಿದ್ದೆ, ನೋಡಿ ಇಲ್ಲಿ ಒಂಟೆ ಬೆನ್ನಿನ ಥರ ಹಿಂಗೆ ಉಬ್ಬಿದೆ, ವಿಕ್ರಮಣ್ಣ ಕಳಿಸಿದ್ದಾರೆ ಅಂತ. ಇನ್ನೇನು ನಾಳೆ ನಾಡ್ದು ಹೋಯ್ತೀವಲ್ಲ ಇವೆ ಅಂತ ಅಂದಿದ್ರು. ಇದರಲ್ಲಿ 3 ಆನೆ ಇದ್ರಲ್ಲಿ ಇದೇ ಅದ್ರದ್ದು ಉಬ್ಬಿದ್ದು ಬೆನ್ನು. ವಿಕ್ರಮ ಆನೆ ಅಂತ ಒಂದು ಆನೆ ಇತ್ತು, ಅದು ಈಗ ರಿಟೈರ್ಡ್ ಆಯ್ತು. ಅದ್ರ ಬೆನ್ನು ಅದು ಇವ್ರ ತಂದೆನೆ ಹೊಡೆದಿದ್ದು. ಅದ್ರದ್ದು ಬೆನ್ನು ಈ ಒಂಟೆ ತರ ಇತ್ತು. ಅದ್ ಬಿಟ್ರೆ ಇದೆ. ಮತ್ತೆ ಚನ್ನಗಿರಿ ಹತ್ರ ಒಂದು ಆನೆ 11 ಜನ ಸಾಯಿಸಿತ್ತು. ಅದು ಇವ್ರ ತಂದೆನೆ ಇದು ಮಾಡಿದ್ದು. ಅದಕ್ಕೂ ಇದೇ ರೀತಿ ಇತ್ತು. ಇದು ಆನೆದು ದೇಹದ ರಚನೆ ಒಂದೊಂದು ಆನೆದು ಒಂದೊಂದು ತರ ಇರುತ್ತೆ. ಸರ್, ನಮ್ಮ ಹಿಂದೆ ಸ್ವಲ್ಪ ತಿರುಗಬೇಡಿ. ಭೀಮ ಇದ್ದಾನೆ. ಭೀಮ ಹೇಗೆ ಆನೆ, ಏನದು? ಭೀಮ ಇನ್ನೂ ಚಿಕ್ಕ ಹುಡುಗ, ಅವನಿಗೊಂದು 22-23 ವರ್ಷ. ನಮ್ಮ ಸಕಲೇಶ್ಪುರ ಇದಕ್ಕೆ ಬಂದಾಗ ಅವನು ತಪ್ಪಿಸ್ಕೊಂಡು ಓಡೋಗಿದ್ದ. ಇವನಿಗೂ ಗೊತ್ತು. ಅವನ್ನ ಸ್ವಲ್ಪ ಈಗ 2014 ಅದನ್ನ ಟ್ರೈನ್ ಮಾಡಕ್ಕೆ ಬರ್ತೋಳಿ ಕ್ಯಾಂಪ್, ಬರ್ತೂರು ಮಾಗಡಿಹಳ್ಳಿ ಕ್ಯಾಂಪ್ ಅಂತ, ಅಲ್ಲಿ ಬಿಟ್ರೆ ಇದು ಹುಡುಗಾಟ ಅಲ್ವಾ, ಸೀದಾ ಕಾಡೊಳಗೆ ಓಡ್ಬಿಟ್ಟಿತ್ತು. ಹಿಡ್ಕೊಬರಕ್ಕೆ ಬೆಲ್ಲ ಆಮೇಲೆ ಉಪ್ಪು ಎಲ್ಲನ ಕೊಟ್ಟು ಹಿಡ್ಕೊಬಂದಿದ್ದು. ಮದ ಇದೆ ಸ್ವಲ್ಪ ದೂರದಲ್ಲೇ ಇರಿ ಸರ್. ಆಗ ಭೀಮನ್ನ ಟ್ರೈನ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ತರ್ತಾರೆ. ತಂದಾಗ ಇದನ್ನ ಅಲ್ಲೇ ಕಟ್ಟಾಕೋದೇನು ಬೇಡ ಅಂತ ಫ್ರೀಯಾಗಿ ಬಿಟ್ಟಿರ್ತಾರೆ. ಇದು ತೋಟದೊಳಗೆ ಓಡೋಗ್ಬಿಡುತ್ತೆ. ಅವಾಗ 14-15 ವರ್ಷದ ಮರಿ. 15 ವರ್ಷದ ಮರಿ. ಅದು ಭೀಮ ಹಿಡಿದಿದ್ದು ಸರ್ ಕಾಡಾನೆ ಇದ್ರಲ್ಲ ಅಥವಾ ಹೇಗೆ ಹಿಡಿದು? ಮರಿ ಸಿಕ್ಕಿರೋದು. ಕಾಡಾನೆ ಕರೆಚಣೆ ಅಲ್ಲ, ಮರಿಲಿ ಸಿಕ್ಕಿ. ಮರಿಯಲ್ಲಿ ಸಿಕ್ಕಿದ್ದದು. ಇಲ್ಲಿ ಏನಾದರೂ ನೆನಪಿದೇನಾ? ಅದೇ ಮತ್ತಿಗೋಡಲ್ಲ, ತಿತ್ತುಮತ್ತಿಲ್ಲ. ಮರಿಯಲ್ಲಿ ಸಿಗಿಮತ್ತಿ ಕಾಡಲ್ಲಿ ಮರಿ. ಬಟ್ ಅದು ಏನದು ಅಂತ ಅದ್ಭುತವಾಗಿ ಆನೆ ಇದೆ. ಹುಲಿ ಕಾರ್ಯಾಚರಣೆ ನಂಬರ್ 1 ಅಂತಾರೆ. ಹೌದು, ಹುಲಿ ನೋಡಿದ್ರೆ ಎಲ್ಲ ಆನೆಗಳು ಹೆದರು ಓಡ್ತವೆ. ಇದು ಹುಲಿ ನೋಡಿದ್ರೆ ಸ್ವಲ್ಪ ಹೆದರ್ತವೆ ಆನೆಗಳು, ಆದ್ರೆ ಇದ್ರಿ ಹೆದರಲ್ಲ. ಗರ್ಜನೆ ಮಾಡಿದ್ರೆ ಹಿಂದಕ್ಕೆ ಬಂದ್ಬಿಡ್ತವೆ. ಇದು ಸ್ವಲ್ಪ ಧೈರ್ಯ ಮಾಡಿ ನಿಲ್ಲುತ್ತೆ. ಡಾಟ್ ಆದ್ರೂ ಹುಲಿ ಬಿದ್ದಿದ್ರು ಹೋಗಿ ತುಣಿಯಕ್ಕೆ ಹೋಗುತ್ತೆ. ಸರ್, ನೀವು ಭೀಮನ ಕಾರ್ಯಾಚರಣೆ ನೋಡಿದ್ದಂದ್ರೆ? ಭೀಮ ಈ ಭೀಮ ಕಾರ್ಯಾಚರಣೆ ಅಂದರೆ ಇವರೆಲ್ಲ ನಮ್ಮ ಅಭಿಮನ್ಯುನ ಹಿಂಬಾಲಕರು. ಇವ್ರೇನಿದ್ರು ದೂರದಲ್ಲಿ ನಿಂತ್ಕೊಂಡು ಅಭಿಮನ್ಯು ಮೇಲೆ ಹೋಗಿ ಇವ್ರ ತಂದೆ ಹೊಡೆದ ಮೇಲೆ ಬಿದ್ದ ಮೇಲೆ ಹೋಗಿ ಇವರೆಲ್ಲ ಇದು ಮಾಡೋದು. ಇವರು ಡೈರೆಕ್ಟ್ ಹೋಗಿ ಫೈಟ್ ಮಾಡೋ ಅಂತಾರಲ್ಲ ಭೀಮ ಎಲ್ಲ. ಕಾಡಾನೆಗಳಿಗೆಲ್ಲ ಹೆದರ್ತವೆ ಇವು. ಅದಕ್ಕಿನ್ನೂ 23 ವರ್ಷ ಭೀಮಗೆ. ಇನ್ನೊಂದು 10 ವರ್ಷಕ್ಕೆ ಬಹುಶಃ ಅವನು ಭೀಮನೇ ಆಗ್ತಾನೆ. ಯಾಕೆಂದರೆ ಈ 23 ವರ್ಷದ ವಯಸ್ಸಲ್ಲಿ ಇಷ್ಟು ಹೈಟು ಈ ದಪ್ಪ ಬೆಳೆದಿರ್ಬೇಕಾರೆ ಇನ್ನು 10 ವರ್ಷಕ್ಕೆ ಇನ್ನೆಷ್ಟು ದೊಡ್ಡ ಆಗ್ಬೋದು ಸರ್. ಬಟ್ ಅರ್ಜುನನ ನಿಮಗೆ ಮಿಸ್ ಎಷ್ಟು ಕಾಣ್ತಾ ಈ ಇದರಲ್ಲಿ? ನನಗೆ ಅರ್ಜುನನ ಮಿಸ್ ಕಾಣೋದು ಅಂದರೆ ಆ ಜಾಗನ ಅಭಿಮನ್ಯು ತುಂಬೇನೆ. ಹಾಗಾಗಿ ಅರ್ಜುನ ಇಲ್ಲ ಅನ್ನಿಸ್ತದೆ ಬಿಟ್ಟರೆ, ಆದರೆ ಅಭಿಮನ್ಯು ಪೂರ್ತಿ ತುಂಬಿಬಿಟ್ಟ ನಮಗೆ ಎಲ್ಲರಿಗೂ. ಅರ್ಜುನ ಇದ್ದಿದ್ರೆ ಅದರದ ಕಳೆನೇ ಬೇರೆ, ಅದೇ ಬೇರೆ. ಆದರೆ ಅರ್ಜುನ ಮೇಲೆ ಇಲ್ಲೊಂದು ಸ್ವಲ್ಪ ಸಪ್ಪೆ ಅನ್ನಿಸ್ತದೆ. ಆದರೆ ಅಭಿಮನ್ಯು ನೋಡಿ ಕೂಡಲೇ ಸಮಾಧಾನ ಆಗ್ತದೆ. ಮೋಹಿತ್ ಅವರೇ, ಅರ್ಜುನ ಈ ಬಾರಿ ವಿಶೇಷ ಅಂತ ಈ ಬಾರಿ ಅಂಬಾರಿಯಲ್ಲಿಲ್ಲ. ವರ್ಷ ಎಲ್ಲ ನೀವು ನೋಡಿದಾಗ ಬಂದ ತಕ್ಷಣ ಇಲ್ಲಿ ಬರ್ತಿದ್ದೆ. ಅಪ್ಪ ಇದ್ದಾಗ ಬರ್ತಿದ್ದೆ. ನಾಗರಾಜ್ ಸರ್ ಇಲ್ಲಿ ಇನ್ಚಾರ್ಜ್. ಬಂದಾಗ ಇಲ್ಲೆಲ್ಲ ಆನೆನ ಸ್ನಾನ ಮಾಡ್ಸಕ್ಕೆ ನಾನು ಹೋಗ್ತಿದ್ದೆ. ನಾನು ಹೋದಾಗ ಇಲ್ಲಿ ಬಂದ ತಕ್ಷಣ ಫಸ್ಟ್ ನಂಗೆ ಅನಿಸಿದ್ದೆ ಅರ್ಜುನ ಇಲ್ವಲ್ಲ ಅಂತ ಅನಿಸಿದ್ದೆ.
ಬಂದರೆ ಲಂಬಾರಿ ಎಲ್ಲ ಹೊತ್ತಿ ಅದು ಪೇಂಟ್ ಇರೋದು, ಪೇಂಟ್ನಾಗ ತಿಕ್ತಿದ್ರು. ಆಗ ನಾವು ಬಂದು ಒಂದೆರಡು ಸಲ ತಿಕ್ಕಿದ್ವಿ. ಅಪ್ಪಣ್ಣ ದಸರಾ ಡ್ಯೂಟಿಗೆ ಹಾಕೋರು. ಆವಾಗ ಹಾಕಿ ಬಂದಾಗ ಇಲ್ಲಿ ಫಸ್ಟ್ ನನಗೆ ಅನಿಸಿದ್ದೆ ಆ ಅಭಿಮನ್ಯು ಜಾಗದಲ್ಲಿ ಅರ್ಜುನ ಇರ್ತಿತ್ತು, ಅಭಿಮನ್ಯು ಈ ಕಡೆ ಕಟ್ಟಾಕವರು. ಒಂಥರ ಮಿಸ್ ಆಗೋದು, ಮಿಸ್ ಅನಿಸುತ್ತೆ. ನಾನೇ ರೋಹಿತ್ ಅಂತಿದೆ ಸರ್, ಇಬ್ರಿಗೂ ಏನಾದರೂ ನೆನಪಿದೆನಾ ರೋಹಿತ್ ಎಲ್ಲಿ ಇದು ಏನಂತ? ಸರ್ ಅದು ರೋಹಿತಾನೆ ಇದರಲ್ಲಿ ಕೊಡಗು ಭಾಗದಲ್ಲಿ ಕಾರ್ಯಾಚರಣೆ ಮಾಡಿದ್ದು. ಅಲ್ಲೂ ಇದು ಮಡಿಕೇರಿ ಹತ್ರ ಸಿದ್ದಾಪುರ ಅಂತ ಬರುತ್ತೆ. ಸಿದ್ದಾಪುರದ ಹತ್ರ ಆವಾಗ ದೊಡ್ಡ ಕಾರ್ಯಾಚರಣೆ ಅದು. 2015-16ರಲ್ಲಿ ಒಂದು 16 ಹಿಡಿತಾರೆ. 16ರಲ್ಲಿ ಅಜಯ್, ಅಶೋಕ ಎಲ್ಲ ಆ ಟೈಮಲ್ಲೇ ರೋಹಿತ್ ಹಿಡಿದಿರೋದು. ಇದು ಸರ್ ಮಹಾರಾಣಿ ಹೌದು ಹೌದು, ಅವರೇ ಬಂದು ಯಾವಾಗಲೂ ಬಂದರೆ ಈ ರೋಹಿತ್ ಆನೆಗೆ ಫುಡ್ ಕೊಟ್ಟೋಗ್ತಾರೆ. ಮನೆಯನ್ನು ಬಂದು ಕೊಟ್ಟೋಗಿದ್ದಾರೆ. ಚೆನ್ನಾಗಿದೆ ಆನೆ, ಇದು ಚಿಕ್ಕ ಏಜನೆ. ಆನೆಗಳು ದಂತ ಅದೊಂದು ಹೆಮ್ಮೆ ವಿಚಾರ. ಹೌದು, ಅದನ್ನ ಚೂಪ್ ಮಾಡ್ಕೊಳ್ತವೆ, ವೈಟ್ ಮಾಡ್ಕೊಳ್ತವೆ. ಈಗ ಅದು ಸೌದೋಗಿರೋದೆಲ್ಲ ಆನೆ ಅದು ಮರಕ್ಕೋ ಅದಕ್ಕೋ ಇದು ಮಾಡಿ ಅದನ್ನ ಹರಿತ ಮಾಡ್ಕೊಂಡಿರೋದು.